ನಮ್ಮ ತಂಡದ ಶ್ರೇಷ್ಠರಾದಂಥ ಶ್ರೀಮತಿ ಲಕ್ಷ್ಮೀ ದಿನೇಶ್ ಅವರು ಕಾರ್ಯಕ್ರಮದ ವಿವರಣೆಯನ್ನು ಕೊಡಲಿದ್ದಾರೆ. 27 ಸೋಮ. ಮಾಧ್ಯಮ ಮಿತ್ರರಿಗೆಲ್ಲರಿಗೂ ಬೆಳಗಿನ ಶುಭೋದಯ. ಹಾಗೆ ನನ್ನ ಒಂದು ಗಾನ ಕೋಗಿಲೆಗಳ ಗಾನಾಮೃತ ಶೀರ್ಷಿಕೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್, ಟಿ.ಪಿ. ಶ್ರೀನಿವಾಸ್, ಎಸ್.ಪಿ. ಬಾಲಸುಬ್ರಹ್ಮಣ್ಯ, ಜಾನಕಿ, ವಾಣಿಜ್ಯ, ಪಿ. ಸುಶೀಲಾಮ ಇವರುಗಳು ತಮ್ಮ ಮಧುರ ಕಂಠದಿಂದ ನೀಡಿರುವಂಥ ಒಂದು ಹಾಡುಗಳನ್ನು ಆಯ್ಕೆ ಮಾಡಿ ಅವರ ಸುಮಧುರ ಕಂಠದಲ್ಲಿ ಸುಮಾರು 11 ಜನ ಕಲಾವಿದರುಗಳು ನನ್ನ ಸಹಗಾಯಕರು ನನ್ನ ಜೊತೆ ಕಣಿಗೂಡಿಸಿ ಮೈಸೂರಿನ ಜೆ.ಎನ್.ಬಿ. ರಸ್ತೆಯಲ್ಲಿರುವ ನಾದಬ್ರಹ್ಮ ಸಭಾಂಗಣದಲ್ಲಿ ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದೇವೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಹಲವಾರು ಗಾಯಕರುಗಳು ನನ್ನ ಜೊತೆ ಧ್ವನಿಗೂಡಿಸಿ ತಮ್ಮ ಸುಂದರ ಕಂಠವನ್ನು ಜನಮನ ತಣಿಸುವ ಒಂದು ಸಂಗೀತ ಪ್ರೇಮಿಗಳಿಗೆ ಒಂದು ಗಾನ ರಸಗೌರವವನ್ನು ನೀಡಲು ನಾವು ಮನಸೋ ಇಚ್ಛೆ ಈ ಕಾರ್ಯಕ್ರಮವನ್ನು 5 ತಿಂಗಳಿಂದ ಸತತವಾಗಿ ಹಮ್ಮಿಕೊಂಡು ಬಂದಿದ್ದೇನೆ. ಹಾಗೆ ಕಾರ್ಯಕ್ರಮ ಯಶಸ್ವಿಯಾಗಲು ಮಾಧ್ಯಮ ಸಹಕಾರ ಅಮೂಲ್ಯ. ಏಕೆಂದರೆ ಗಾಯಕರು ಮನೆಗಳಿಗೆ ಹೋಗಿ ತಲುಪಿಸಕ್ಕಾಗಲ್ಲ, ಆದರೆ ಇದೊಂದು ಮಾಧ್ಯಮದ ಮೂಲಕ ನಮ್ಮ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಕ್ಕೆ ಮನೆಗಳಿಗೆ ಈ ವಿಷಯವನ್ನು ತಲುಪಿಸೋದ್ರಲ್ಲಿ ಪತ್ರಿಕೋದ್ಯಮ ತುಂಬ ಅಗತ್ಯ. ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆಗಳು. ನಾನು ಗಾಯಕಿ ಲಕ್ಷ್ಮೀ ದಿನೇಶ್, ಮೈಸೂರು. ಎಸ್ ಜಾನಕಿ ಅಮ್ಮನವರ ಒಂದು ಶೀರ್ಷಿಕೆಯಲ್ಲಿ ನಾನು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇನೆ. ಹಾಗಾಗಿ ಮುಂದಿನ ನನ್ನ ಒಂದು ಮಾತನ್ನ ನಮ್ಮ 50 ಕನ್ನಡನೆಲ್ಲ ಕನ್ನಡ, ಹಿಂದಿ 50 ಹಾಡುಗಳನ್ನ ಹಾಡೋದ್ರಿಂದ ನೆಕ್ಸ್ಟ್ ಅಣ್ಣವ್ರು ಮಾತಾಡ್ತಾರೆ. ಬೇರೆ ಎಲ್ಲ ಪರಿಚಯ ಮಾಡಿ, ಬೇರೆ ಹೆಸರು ಮಾಧ್ಯಮ ಮಿತ್ರರಿಗೆ ಬೆಳಗಿನ ನನ್ನ ಶುಭೋದಯಗಳನ್ನು ಕೊಡ್ತಾ, ಏನೀಗ ನಮ್ಮ ಸಮಿತಿಗಳು ನಮ್ಮ ಈ ಗಾನಾಮೃತ ಸಂಗೀತ ಕಾರ್ಯಕ್ರಮದ ಮುಂದಾಳತ್ವ ವಹಿಸಿರುವಂತಹ ಶ್ರೀಮತಿ ಲಕ್ಷ್ಮೀ ದಿನೇಶ್ ಅವರಿರ್ಬೋದು, ಇವರೆಲ್ಲ ವಿವರಣೆಯಾಗಿ ಪ್ರತಿಯೊಂದು ಎಲ್ಲ ವಿಚಾರಗಳನ್ನು ಹೇಳಿದ್ದಾರೆ. ಸೊ ನಮ್ಮ ಈ ಒಂದು ಗಾಯನೋತ್ಸವ ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಹನುಮಂತರಾಜ್ ಅವರು ಗಾಯಕರಾಗಿ, ಹಾಗೂ ಶೀಲಾ ಗುರುದತ್, ಡಾಕ್ಟರ್ ಮಂಜುನಾಥ್, ಚಂದ್ರಶೇಖರ್, ಗುರುದತ್, ಮಂಜುನಾಥ್ ಪ್ರಮಥ, ಅನಂತ್ ವಿನಯ್, ಮುರಳೀಧರ್, ಸುರೇಶ್, ಲಕ್ಷ್ಮೀ ದಿನೇಶ್, ಲಾ ವೆಂಕಟೇಶ್ ಅವರು, ಜಿ ವೆಂಕಟೇಶ್ ಅವರು ಈ ಕಾರ್ಯಕ್ರಮದಲ್ಲಿ ಹಾಡಲಿದ್ದಾರೆ. ಕನ್ನಡದಿಂದ ನಮ್ಮ ಲಕ್ಷ್ಮೀ ದಿನೇಶ್ ಅವ್ರನ್ನ ಅವ್ರ ಕಾರ್ಯಕ್ರಮ ಇತ್ತು ನಾದಬ್ರಹ್ಮ ಸಂಗೀತ ಸಭಾದಲ್ಲಿ. ಆ ಕಾರ್ಯಕ್ರಮದಲ್ಲಿ ಸತತವಾಗಿ 6 ಗಂಟೆಗಳ ಕಾಲ ಇವರು ಎಸ್ ಜಾನಕಿ ಮೇಡಮ್ ಅವರ ಗೀತೆಗಳನ್ನ ಪ್ರಸ್ತುತಪಡಿಸಿದ್ರು. ಇಡೀ ಸಭಾಂಗಣ ಕಿಕ್ಕಿದ್ದು, ಜನಗಳೆಲ್ಲ ಬಹಳ ಪ್ರಶಂಸೆ ಕೊಟ್ಟರು. ಸೊ ಇದಕ್ಕೆ ಮೂಲ ಕಾರಣ ನಮ್ಮ ಮಾಧ್ಯಮ ಸಂಗೀತ ಅಂತ ಹೇಳೋದಕ್ಕೆ ಅದು 100 ಪಟ್ಟು ನಿಮ್ಮಿಂದನೇ ಆ ಒಂದು ಕಾರ್ಯಕ್ರಮ ಅಷ್ಟು ಯಶಸ್ವಿಯಾಗಿ ಪ್ರೇಕ್ಷಕರು ಬಹಳ ಮೆಚ್ಚುಗೆ ವ್ಯಕ್ತಪಡಿಸೋದಕ್ಕೆ ನಿಮ್ಮ ಮಾಧ್ಯಮ ನಮಗೆ ಬಹಳ ಸಹಾಯ ಆಯಿತು. ಹಾಗೆ ನಾವು ಈ ಕಾರ್ಯಕ್ರಮಕ್ಕೆ ಮಾಧ್ಯಮ ಸ್ನೇಹಿತರು ಎಲ್ಲರೂ ಸಹ ಬರಬೇಕಂತ ಆಗಮಿಸಬೇಕಂತೇಳಿ ನಾವು ಈ ಮೂಲಕ ಕೋರ್ತಾ ಮತ್ತು ಈ ವಿಷಯನ ನಮ್ಮೆಲ್ಲ ಪತ್ರಿಕೆಗಳು, ದೃಶ್ಯ ಮಾಧ್ಯಮದಲ್ಲಿ ಪ್ರಕಟಿಸಬೇಕಂತ ಕೇಳ್ಕೊಳ್ತಾ ಮಾತನಾಡ್ತೀನಿ. ಪೂರ್ತಿ